ನೀನೇನೋಪ್ಪ ಬಾಣ ಬಿಡಾಕ ಬ್ಯಾಟ ಕಡೆ ಮಾಡಿದಂಗೆ ಮಾಡ್ತಿ ಸುಮ್ಮನೆ ಇಂಗ್ಲಿಷ್ ಹಿಂಗ್ ಮಾಡಿ ಮರೆತೋಗಿ ಕಣ್ಣೀರು ತರಸೇನಾ ನಿನ್ನ ಚಿಂತ್ಯಾಗ ಅನ್ನದ ಅಗಳ ಮುಟ್ಟಿಲ್ಲೋ ನಾನ ಹತ್ತಿಯ ಹೊಲದಾಗ ಒಬ್ಬ ಕುಂತು ಅಳುತ್ತೇನಾ ಗೆಳತಿ ನಿನ್ನ ಚಿಂತ್ಯಾಗ ಜೀವ ಬಿಡತೇನಾ ಬಂದವರಂ ಧಾರಂದು ಕೇಳ ದೊರೆಯೇ ಭಾಗ್ಯಶ್ರೀ
ಬಂದಂತ ದೊರೆಯನ್ನು ದಾರಂದು ಕೇಳಿದ ದೇವ ಎತ್ತು ಮಂದಿ ಹೇಳಪ್ಪ ಇದ್ದೂರಿನ ಮಾವ. ದೇವ ಬೃಹತ್ಬಲಶಾಲಿ ಎಂದನಿಸಿದ ಸಲ್ಲಲಿತ ಮಾದೆಯನ್ನ ಕರಬಲ್ಲವ ಜೋಳು ಪರಿಶೋಭಿಸುವ ಬಿಲ್ಲಂ ಜಂಗೈದು ಪುಟ ನಗದು ವೀರಮಣ್ಣಿಯನ್ನೂರು ಸಿಂಹದ್ದನೆ ಸಿಗಿದ ಮಾತ್ರ ದೋಳು ಬಾಲಕರೆಲ್ಲರೂ ತದ್ಘೋಷವನ್ನಾಲಿಸಿ ಇದೇನು ಉತ್ಪಾದವನ್ನು ಭಯಪಟ್ಟು ತತ್ತರಪಟ್ಟರು. ದೇವಾ ಎನ್ನಯ ಪಟುತರ ಕೋಪ ಟೋಪ ದಿಂಸಟ ಇಲ್ಲದೆ ನಾಸಪುಟದೊಳವರ ಸೋಸುವ ಕಡಿಗಳಂಗದಂ ಸುಡಿನಂತಾರ್ಪಡಿಸಿದ ಮಾತ್ರದು ಬಡಬಾಲ ನಾವು ತಡೆಯದೆ ಜಡದು ಎಲ್ಲಡಿಗಿತು. ದೇವಾ ಇಂಥ ಕಡು ಪರಾಕ್ರಮಣ ಮುಂಭಾಗದೊಳ ನಿಂತು ತಾವು ದಾರನ್ನ ಮಾತನಾಡಿಸುವ ಕನೆ ನೀನು ತಾವು ನರಾಗ್ರನಿ ಓ ದೇವಾ ನಾವು ದಾರಂದರೆ ಸರಾಯಿ ಕುಡಿಯೋದ್ರೊಳಗೈತ್ರಿ ಬಾಳ ಘೋರ, ಅದರಿಂದ ಹಾಕ್ತಾ ಇದ್ರಿ ಬಿಂದು ಕರಗಿ ನೀರ, ದಿನ ಮೂತ್ರದೊಳಗೆ ಹೋಗ್ತಾ ಇದ್ರಿ ಒಂದು ಚೂರು ಚೂರ, ಗಂಡು ಸಂತಾನ ಉಳಿಯೋದಿಲ್ರಿ ಮೈಯಾಗ ಪೂರ, ರಾತ್ರಿ ಎಂಡ್ರ ಹಾಸಿಗೆ ಬಿಟ್ಟು ಮಲಗ್ತಾಳ್ರಿ ದೂರ ದೂರ, ಯಾಕೋ ಮಾಡ್ಕೊಂಡ ಸೂರ ಅಂತೇಳಿ ಸ್ವಾಟಿಗೆ ತಿವಿತಾಳ್ರಿ ಜೋರ, ಈ ಸಾರಥಿಯ ಮಾತು ಬಲು ವಿಸ್ತಾರ, ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತ ಸವಿಸ್ತಾರ. ಈ ಸಾರಥಿ ನಾವು ದಾರಂದರೆ ಯಾರು ದೇವ? ಚಕ್ರಾಧಿಗಳ ದಿಕ್ಪತಿಗಳ ದಿಗಳು ಪಡುವಂತ ಎನ್ನಾಸ್ತದೋಳು ತಳ್ಳಿಸುವ ಖಡ್ಗವಂ ಜಲಪಿಸಿ ವೀರಕ್ಷತ್ರಿಯ ವಂಶೋತ್ಸವನ್ನೆನಿಸಿ ಸಾರಥಿ ಭೂಪತಿ ಇಳಿಯೋಳು ನಟಿಸುವ ಶಟುಲ ಪಟುತರ ತಟಗಟ್ಟಿತ ಪಾಠ ಪೀಠಾಸ್ತವನ್ನೆನಿಸಿ ಮಂಡಲದೋಳು ನಾನೇ ಗಂಡುಗಲಿ ಎಂದು ಮಂಡಿಯನ್ನೆತ್ತಿಕೊಂಡು ಹಂಡಲೆಯ ಪುಂಡರ ಮಂಡಿಯಂ ಚಂಡಾಡುವ ಪ್ರಚಂಡ ಭೂಪತಿ ಕದನದೋಳು ಮುಂದಕ್ಕಿಟ್ಟು ಕಾಲು ಹಿಂದಕ್ಕಿಡವರ ಗಂಡ ಭುಜಬಲ ಚಂಡ ಸಾರಥಿ ಭೂಪತಿ ಈ ಭೂಮಂಡಲದ ಅತಿ ಸಂಭ್ರಮದಿಂದ ಮನೆಯುವ ಮಣಿಪುರ ಅಧ್ಯಕ್ಷ ಚಿತ್ರರಾಂಗಿಯ ಗರ್ಭ ಸಂಜಾತ ಕಲಿವೀರ ಒಬ್ರು ವಾಹನಂದ ಜಯಬೇರಿಯನ್ನು ಹೊಡೆದು ಸಾರಥಿ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನ ದೇವ? ಆ ಮಂದಿ ಮಾಳಿಗೆ ಮೇಲೆ ಕೂತ್ಕೊಂಡು ತೂಕಡಿಸ್ಬೇಡಪ್ಪ, ಸ್ವಾದ್ರ ಮಾವ ಮುಂದಕ್ಕೆ ಬಿದ್ದಿ ಮುಂದೆ ಮದ್ಯತದನಲ್ಲಿ ಈ ಸಾರಥಿ ಭೂಪತಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಮದ್ದೇಶದಲ್ಲಿ ವಾಸವಾಗಿರುವ ಯಾವತ್ತು ಪ್ರಜೆಗಳ ಶುಭ ತಾಸಿಗಳ ಮಂತ್ರಿಗಳು ವಿಚಾರಿಸುವ ಕಾರಣ ವರ್ಣವಾಯ್ತು ಕಂಡಿಯ ಸಾರಥಿ ನಾನು ಒಂದು ಸಂಗತಿ ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಸಾರಥಿ ಭೂಪತಿ ಎನ್ನ ಮಂತ್ರಿಯಾದ ಸುಬುದ್ಧಿಯನ್ನು ಬರೆಯೋಳು ಸಾರಥಿ ಅದು ಜಾಗ್ರತೆ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಲೇಟ್ ಮಾಡ್ಬೇಡ್ರ ಹಾಕ್ರಪ್ಪ. ದೇವ ತಾವುದಾರಂತ ಕೇಳಿದೆ ಮುಂದ್ರ ದೇವ ದನ ಸುಂಪಿಡುದು ಶರವ ಮೂಡುದರ ಪಟ್ಟಕ್ಕ ವೈರವುಗಳಲ್ಲವಾಗಿ ಬಲಪರಿತು ಬಲ ಮಾರ್ತಾಂಡದ ಮುಂಭಾಗದಲ್ಲಿ ನಿಂತು ಮಾತನಾಡಿಸುವ ನೀನು ಧರಿಸುತ್ತ ಮೊದಲು ಸಾರಥಿ ಸಾರಥಿ ಎನ್ನುತ್ತಾರೆ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥಿ ನಾವು ದಾರಂದರೆ ಯಾರು ದೇವ? ಶ್ರೀಮತ್ ರುಕ್ಮಿಣಿ ಮುಖರವಿಂದ ಸಹಜೋಕರ ಯಾದವ ಕಲಂಬುದಿ ನಿಧಿ ನಾಯಕರ ಧ್ಯಾನ ಸಾರಥಿ ಭೂಪತಿ ಶ್ರೀವರ ಗೋಪಿ ಉನ್ನತ ಶ್ರೀಕೃಷ್ಣ ಪಾದಂಬ ತುಡಿದಿಯಲು ಮೆರೆವ ಸಾರಥಿ ಭೂಪತಿ ಮಣಿಪುರ ಅಧ್ಯಕ್ಷ
ಚಿತ್ರಾಂಗದ ವೀರ ಸುಬುದ್ಧಿಯು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಬಳಿರೆ ಎಲೈ ಸಾರಥಿ ಭೂಪತಿ ಈ ಸಭಾ ಮಧ್ಯಕ್ಕೆ ಬಂದು ಕಾರಣವೇನೆಂದರೆ ಏನು ದೇವ ಮಣಿಪುರಾದುಶನಾದ ಬಬ್ಬುರವನು ಮಹಾರಾಜನು ಕರೆಸಿದ ಕಾರಣ ಪರಿಣವಾಯ್ತು ಸಾರಥಿ ತಿಳಿತ ನಾನು ಬಂದು ಸಂಗತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಚಿತ್ರಾಂಗದೆ ಅಹೋ ಮಂತ್ರಿಶೇಖರ ನಿನಗೆ ಜಯವಾಗಲಿ. ಅಹೋ ಮಂತ್ರಿ ಅಹೋ ರಾಜಶೇಖರ ಅಂಗ ವಂಗ ಕನ್ನಡ ಕಾಶ್ಮೀರ ಕರ್ನಾಟಕ ಚೋಳ ಕೇರಳ ನೇಪಾಳ ಮಹಿಳೆ ಮೊದಲಾದ ದೇಶಗಳನ್ನು ಪರಿಪಾಲಿಸುವ ಸಾಮಂತರ ರಾಜರ ತಪ್ಪದೆ ಕಪ್ಪಂ ಸರಿಯಾಗಿ ತಂದೊಪ್ಪಿಸುವರೋ ಇಲ್ಲವೋ ಮಂತ್ರಿ ಅಹೋ ರಾಜಶೇಖರ ಪ್ರತಿ ವರ್ಷಗಳ ಭೂಕಂದವಾಯಂ ಸರಿಯಾಗಿ ಸಲ್ಲಿಸುವರೇ ತದ್ದನವೆಂಬಕ್ಕ ಸಕ್ಕೆ ಸೇರಿಸಿ ಸರಿಯಾದ ರೀತಿಯಲ್ಲಿ ಲೆಕ್ಕಪತ್ರಗಳನ್ನು ಮಾಡಿರುವೆಯಾ ಮಂತ್ರಿವರ್ಯ ಅಹೋ ರಾಜಶೇಖರ ದರಿದ್ರ ಸಂಪಾದಿಯಮ್ಮನೊಂದು ದೇಹಿ ಎಂದು ಬೇಡಿದ ವಿದ್ಯುತ್ ಜನಾದಿಗಳಿಗೆ ದಾನವೆಂಬ ಶಾಂತಗುಣದಿಂದ ಸಂತೋಷಪಡಿಸಿದೆಯಾ ಮಂತ್ರಿವರ್ಯ ಅಹೋ ರಾಜವರ್ಯ ಇದು ಅಲ್ಲದವರವರ ನಿಷ್ಠಾನಿಷ್ಠಾದಿಗಳ ತಪ್ಪದೇ ನಡೆಯುತ್ತಿರುವವೇ ದೇಶವೆಲ್ಲ ಸುಭಿಕ್ಷಾದಿಂದಿರುವುದೇ ಚೆನ್ನಾಗಿ ಇವರ ಸೈ ಮಂತ್ರಿಶೇಖರ ಮತ್ ಕಾರ್ಯ ದುರಂದರ ಅಹೋ ಬಬ್ಬುರವನ ಮಹಿಪತಿ ಅಹೋ ರಾಜಶೇಖರ ಅಹೋ ಬಬ್ಬುರವನ ಬೋರ ಅಹೋ ಮಂತ್ರಿಶೇಖರ ಮತ್ ವಿಜ್ಞಾಪ ನಮ್ಮಲ್ಲಿ ಸೈ ಕೃಪಾಕರ ಅಹೋ ರಾಜ ಅಹೋ ಮಂತ್ರಿ ನಿಮ್ಮ ಆಜ್ಞಾ ಪ್ರಕಾರವಾಗಿ ಎಲ್ಲವೂ ಸಲ್ಲಲಿ ಎಂದು ನಡೆಯುವವು ಹ. ಅಹೋ ರಾಜ ಅಹೋ ಮಂತ್ರಿ ಆದರೆ ಮತ್ತೆ ಒಂದು ವರ್ತನೆಯನ್ನು ಬಿತ್ತರಿಸುವನು ಚಿತ್ತ ಬಿಟ್ಟು ಕೇಳು ಅದೇನು ಚೆನ್ನಾಗಿ ಹೇಳು ಮಂತ್ರಿ ಹಸ್ತಿನಾವತಿ ಎಂಬ ರತ್ನ ಚಿತ್ತರಿಗೆ ಪರಿಪಾಲಿಸುವ ಪಾಂಡವರ ಪುತ್ರನಾದ ಧರ್ಮರಾಯನ ಧನುಂಜಯ ಉತ್ತಮತ್ತವಾದ ಯಾಜ್ಞಾಸೂಚನಾಂಕರಮಾಗಿ ನಮ್ಮ ಮಣಿಪುರವಂ ಹ. ಅಹೋ ರಾಜ ಅಹೋ ಮಂತ್ರಿ ಪಕ್ಕ ಸಂಚರು ಸುತ್ತಿ ಹದಮುಕೊಂಡು ಆದರ ಪಣೆಯಲ್ಲಿ ಬರೆದವಂ ಲಿಖಿತವಂ ನೋಡಲವಾಗಿ ಹ. ಕುದುರೆ ಮೈಗಾಗಲಿವಾಗಿ ಬಂದಿರವಾದ ಕಲಿವಿದ್ದ ಪ್ರವೀಣನಾದ ಅರ್ಜುನಂ ತತ್ತ ನಮ್ ವೀರಾದಿ ವೀರ ಬುದ್ಧಿಸೋಣಿಯಳೆ ಶರಣಂದು ಕಪ್ಪ ಕಾಣಿಕೆ ಒಪ್ಪಿಸಬೇಕಂತ ಕೇಳಿದ ಭೂಪತಿ ಇತಿಹಾಸ ಸಂಗತಿ ಅಹೋ ಮಂತ್ರಿವರ್ಯ ನೋಡಿದೀಯಾ ಧರ್ಮರಾಯನ ಚರ್ಯ ಎಷ್ಟು ಹೇಳಿದರೂ ಸಾಲದ ಆತನ ಧೈರ್ಯ ಭುಳಿರೇ ವಿಕಸಿತವಾದ ಈ ನೇಳು ನಾನು ಅರುವೆನು ಮಂತ್ರಿ ಓ ರಾಜ ಹತುಲಿತ ಬಲಶಾಲಿ ಅಂತಲೂ ಉಳಿದ ರಾಜರೆಲ್ಲರ ಬಲಹೀನರಂತಲೂ ಶೆಂಡರಂತಲೂ ತಿಳಿದುಕೊಂಡಿರುವನೋ ಏನೋ ಮಂತ್ರಿವರ್ಯ ಓ ರಾಜವರ್ಯ ಅದರ ಮೈಗಾವಲಿಗೆ ಬಂದ ಅರ್ಜುನ ನಮ್ಗೆಲ್ಲಬೇಕಂತೆ ಇಲ್ಲವಾಯಿತ ಕಪ್ಪ ಕಾಣಿಕೆ ಕೊಟ್ಟು ಶರಣಾಗತರಾಗಬೇಕಂತೆ ಮಂತ್ರಿ ಓ ರಾಜ ಎಲ್ಲೆಡಿಯೊಳು ಬಲ್ಲಿದರಾದ ಭೂವಲ್ಲಭರಿಂದ ತಪ್ಪದೆ ಕಪ್ಪ ಕಾಣಿಕೆ ಕೈಗೊಳ್ಳುವ ಕಲಿವೀರನಾದ ನಾನು ಅವರಿಗೆ ಕಪ್ಪವಂ ಕೊಡಬೇಕೆ ಅವರಿಗೆ ಬೇಕನ್ನೇ ಕಟ್ಟಿದ ಕುದುರೆಯಂ ಬಿಟ್ಟು ಬಿಡಬೇಕೆ ಅಹೋ ಮಂತ್ರಿವರ್ಯ ಓ ರಾಜವರ್ಯ ಬಳಿರೇ ಅಸ್ತಮಂ ಪಿಡಿದು ತಂದು ನಮ್ಮ ಅಶ್ವಾಲಯದೊಳ ಕಟ್ಟಿಸು ನಾಳಿನ ದಿನವ ಯುದ್ಧಕ್ಕೆ ಹೊರಡಲು ಪ್ರಸಿದ್ಧರಾದ ಭಟರಿಗೆಲ್ಲ ಡಂಗೂರದ ಮೂಲಕ ತಿಳಿಸು ರಣಬೇರಿಯ ಮಲಗಿಸು ಮಂತ್ರಿಶೇಖರ ಮತ್ ಕಾರ್ಯ ದುರಂದರ ಓ ರಾಜ ಎಲ್ಲವನ್ನು ಕೇಳು ಅದೇನು ಚೆನ್ನಾಗಿ ಹೇಳು ಮಂತ್ರಿ ಅಶ್ವವ ಬಂಧಿತೆ ರಾಜ ಬಲಿಪೆ ನಿನ್ನ ಕೈಯನು ಅಶ್ವವ ರಾಜನೇ ಅಶ್ವವ ಬಂಧಿತ ರಾಜ ಬಲಿಪೆ ನಿನ್ನ ಕೈಯನು ಬಲಿಪೆ ನಿನ್ನ ಕೈಯನು ಸುಖದಿಂದಿರುವರು ಪ್ರಜೆಗಳು
ಅಹೋ ಮಂತ್ರಿಶೇಖರ, ಬೈರ ಮೋಕ್ಷಗೊಲಕ್ಕೆ ಶರಣಂದ ಪರಮಿತ ಕಲಿವೀರನಾದ ಅರ್ಜುನನೆಂದಿಗೂ ವಿಜಯವಂ ಹ ಬಟರಗಲ್ಲ ಯಾತ್ರೆಗಲ್ಲ ಓಡಿದವ ಡಂಗೂರವಂ ಓಡಿಸುವನು ರಾಜ ರವಿಕೋಟಿ ತೇಜ. ನಿನ್ನಿಷ್ಟವಂತಾಗಲ್ಲ ಮಂತ್ರಿ. ಶುಭವಾಗ್ಲಿ ಮೇಲೆ ಕೇಳ ಪುತ್ರ ಕೋಮಲ ಗಾತ್ರ. ಕುಮಾರ ಅಮ್ಮಯ್ಯ, ಬಿಲ್ಲ ಬಾಣವನ್ನು ಪಿಡಿದುಕೊಂಡು ಎಲ್ಲಿಗೆ ಹೋಗುತ್ತೀವಿ ಕಂದ? ಯುದ್ಧಕ್ಕೆ ಹೋಗುತ್ತಿರುವನು ಮಾತೆ. ಕಂದ ಅಮ್ಮಯ್ಯ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಮಾತೆ. ಎಲ್ಲಿಗೆ ಪಯಣ ತಿಳಿಸನಾಗೆ ನಂದನ ಕೇಳುವೆ ತನಯ ತನಯ ಅಮ್ಮಯ್ಯ, ಚೆನ್ನಾಗಿ ಹೇಳು ಮಾತೆ. ರಾಧೆ ಖಡ್ಗವ ಹಿಡಿದಲೇನ ರಾಧೆ ಖಡ್ಗವ ಹಿಡಿದು ನೀನು ಎಲ್ಲಿಗೆ ಹೋಗುವೆ ತಿಳಿಸೆನುವೆ. ತಾಯಿ ಮುಂದೆ ತಿಳಿಸು ಎನ್ನುವೆ. ಅಮ್ಮಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ತಾಯಿ ಮುಂದೆ ತಿಳಿಸು ಬಾರೇ ಬಾರೇ ನಂದನ ಕಂದ, ಅಮ್ಮಯ್ಯ, ಒಮ್ಮಿಂದೊಮ್ಮೆಲೆ ನೀನು ಕರದಲ್ಲಿ ಕಟ್ಕೊಂಡು ಪಿಡಿದುಕೊಂಡು ಯಾವ ಕಾರ್ಯಕ್ಕಾಗಿ ಹೊರಟಿರುವೆ ತಾಯಿ ಮುಂದೆ ತಿಳಿಸು ಪುತ್ರ ಕೋಮಲ ಗಾತ್ರ. ಅಹೋ ಜನನಿ, ಪುರದ ಪರಿವಾರದೊಡನೆ ಕದನಕ್ಕೆ ಹೋಗುವನು ಜನನಿ, ಸವಿಕ್ಯ ಪ್ರದಾಯಿನಿ. ಕಂದ, ಅಮ್ಮಯ್ಯ, ತಾಯಿಯ ಮುಂದೆ ತಿಳಿಸಲಾರದಂಥ ನಿನ್ನ ರಾಜ್ಯ ಕಾರ್ಯ ಇರುವುದೇ? ಅಂತ ಕಾರ್ಯವು ಇರುವುದು ಮಾತೆ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಮಾತೆ. ತಾಯಿ ಮುಂದೆ ತಿಳಿಸದ ನಿನ್ನಯ ಕಾರ್ಯವು ಯಾವ ಯಾವ ರಾಜ
ಸುಕುಮಾರನ. ಮಾತೆಯಾದ ಚಿತ್ರಾಂಗಿಯಾದೇವಿ, ಈ ಸಮಯದಲ್ಲಿ ಮಂತ್ರಿ ಮಾನ್ಯರೊಂದಿಗೆ ಛತ್ರ ಚಾಮರವನ್ನು ಹಿಡಿದು ಯಾವ ರಾಜ್ಯ ಕಾರ್ಯಕ್ಕಾಗಿ ಹೊರಟಿರುವಿ ಹ ಕಂದ? ಅಮ್ಮಯ್ಯ, ಯಾರ ಕೂಡ ಯುದ್ಧಕ್ಕೆ ಹೋಗುತ್ತಿರುವಿ ಆ ರಾಜರ ಹೆಸರೇನು ಕುಮಾರ? ತಿಳಿಸು ನೀನು ಹೋಗೋ ವಿಚಾರ. ಸದಮಲ ಮತೀತಳಾದ ಮಾತೆ, ಕಂದ ಲೋಕ ಪ್ರಖ್ಯಾತ ರಾಜಕರಿ ರಾಜರು ಯಜ್ಞಾಸವ ಎಂಬ ಮಣಿಪುರ ವಂಪಕ್ಕೂ ಸಂಚರಿಸುತ್ತಿರುವುದು. ಅಮ್ಮಯ್ಯ, ಕಂದ ನಮ್ಮ ಚಾರರ ಮುಖದಿಂದ ತಿಳಿದು ತದ್ಧಾವ ಎಂಬ ತಂದ ನಮ್ಮ ಅಶ್ವಾಲಯಗಳು ಬಂದರಮಾಗಿ ಬಂಧಿಸಿರುವೆನು. ಜನನೇ ಕಂದ ಹದರ ಮೈಗಾವಲಿಗಾಗಿ ಕಲಿವಿರದೊಡನೆ ಕದನಕ್ಕೆ ಹೋಗುವನು. ಜನನೇ ಸವಿಕ್ಯ ಪ್ರದಾಯಿನಿ. ಕಂದ ಅಮ್ಮಯ್ಯ, ಮತ್ತೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ವಾಗಿ ನೀನು ಹೋಗುವ ನಿನ್ನ ಕಾರ್ಯವ ತಿಳಿಸಲವೇ. ವಾಹನ ಪಯಣದ ವಿಚಾರವನ್ನು ತಿಳಿಸಿ ಎಂದು ಹೇಳಿದರೆ ತಿಳಿಸಲಾರದ ಮಾತು ಎಂದು ಹೇಳುತ್ತಿರುವೆಯಲ್ಲ. ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ನೋವು ಉಂಟಾಗುತ್ತಿರುವುದು. ಅದು ಯಾತಕ್ಕೆ ಮಾತೆ ಕಂದ? ಅಮ್ಮಯ್ಯ, ಧರೆಯೊಳ ಮೆರೆಯುವ ಆ ಸಿದ್ಧಶೀಲ ಸಿದ್ದೇಶನು ಸರ್ವತಾ ಮೆಚ್ಚಲಾರನು. ಕಂದ, ಯಾತಕ್ಕೆ ಮೆಚ್ಚಲಾರರು ಮಾತೆ? ಪಯಣದ ವಿಚಾರವನ್ನು ಹೆತ್ತ ತಾಯಿಯಾಗಿ ಎನ್ನ ಮುಂದೆ ತಿಳಿಸಬೇಕು ಕಂದ. ನೀನು ತಿಳಿಸಿದರೆ ಆಗ ಆಗುವುದು ಎನ್ನ ಮನಕ್ಕೆ ಆನಂದ. ಅಹೋ ಮಾತೆ, ಹೇಳುವನು ಕೇಳು ಆಸ್ವಾದ ವಾರ್ತೆ. ಚೆನ್ನಾಗಿ ಹೇಳು ಕಂದ. ಈ ಪೃಥ್ವಿಯೋಳು ಪ್ರಖ್ಯಾತರಾದ ಪಾಂಡುರೂಪೋತ್ತಮನ ಪುತ್ರನಾದ ಧರ್ಮರಾಜನ ಯಜ್ಞದ ಕುದುರೆಯಂತೆ ಹದರ ಮೈಗಾವಲಿಯಾಗಿ ಕೋದಂಡ ಪಾಂಡಿತ್ಯರ ಅಯ್ಯೋ ಹೌದೇ ಕಂದ. ಪುತ್ರ, ಆತನಿಗೆ ಮೆಂಡಾದ ಗಂಡಗಲಿಗಳು ಈ ಭೂಮಂಡಲದೊಳಗೆ ಇಲ್ಲವಂತೆ. ವೀರರಾಜರ ಕುದುರೆ ಎಂಬಂದಿಸಿ ಅರ್ಜುನ ಒಡನೆ ಯುದ್ಧವ ಮಾಡಿಗೆಲ್ಲಬೇಕಂತೆ. ಇಲ್ಲವೇ ಶರಣಾಗತರಾಗಿ ಹೌದೇ ಪುತ್ರ. ಜನನೇ ಕುಮಾರ, ತದ್ವಾರ್ತೆಯಂ ಕೇಳಿ ಸಕಲರಿಂದ ಕಪ್ಪಂ ಕೈಕೊಳ್ಳುವ ಕಲಿವೀರ ಬಬ್ರು ವಾಹನಾದ ನಿನ್ನ ತನಯನ ಪರಾಕ್ರಮದ ಗಾಂಡಿವೇಗ ತೋರಿಸಬೇಕೆಂದ ಆತನ ತೊರಗವೊಂಬಂದಿಸಿ ಅರ್ಜುನ ಒಡನೆ ಸಮರಕ್ಕೆ ಹೊರಟಿರುವ ಜನನೇ ಕಂದ, ಧರ್ಮರಾಜದ ಯಜ್ಞದ ಕುದುರೆಯನ್ನು ಕಟ್ಟಿರುವಿಯಾ? ಹೌದು ಮಾತೆ. ಅದರ ಬೆಂಗಾವಲಿಗೆ ಮಧ್ಯಮ ಪಾಂಡವನಾದ ಪಾರ್ಥನು ಬಂದಿರುವನೇ. ಹೌದೇನು ಜನನೇ? ಪಾರ್ಥನ ದಾರೆಂದು ತಿಳಿಯಲಾರದೆ ನೀನು ಕುದುರೆಯನ್ನು ಕಟ್ಟಿರುವೆಯಾ? ಅವನು ದಾರಾಗಿರಬಹುದು ಮಾತೆ. ಕಂದ, ಅಮ್ಮಯ್ಯ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಮಾತೆ. ನಂದನಾಗ್ರಣೆ ಕೇಳ ನೊಡೆಯನ, ನಂದನಾಗ್ರಣೆ ಕೇಳ ನೊಡೆಯನ. ತಾಯಿ ಮಾತು ಕೇಳುವೆ, ತಾಯಿ ಮಾತು ಕೇಳುವೆ, ಎಲ್ಲ ನುಡಿಯ ಆಲಿಸುವೆ. ನಂದನಾಗ್ರಣೆ ಕೇಳ ನೊಡೆಯನ.
ನಂದನಾಗಣೆ ಕೇಳಲೊಡೆಯನೋ ನಂದನಾಗಣೆ ಕೇಳಲೊಡೆಯನೋ ಕ್ಷತ್ರಿಯ ವಂಶೋದ್ಧಾರಕನಾದ ಬಬ್ರುವಾಹನ ಮಾತೆಯ ಪಡೆದ ಮಾತೆ ಕುದುರೆಯ ಬೆಂಗಾವಲಿಗೆ ಬಂದಿರುವ ಆ ಮಧ್ಯಮ ಪಾಂಡವನಾದ ಪಾರ್ಥನನ್ನು ದಾರೆಂದು ನೀನು ತಿಳಿದುಕೊಂಡಿರುವೆ. ಅವನದು ಯಾರು ಮಾತೆ? ಕುಮಾರ, ಅಮ್ಮಯ್ಯ, ಆ ಪಾರ್ಥನೇ ನಿನ್ನ ಹೆತ್ತಾತನೋ ಎನ್ನ ಪ್ರಾಣಕಾಂತನೋ. ಅದೇನು ಮಾತೆ? ಕಂದ, ಅಮ್ಮಯ್ಯ, ಆ ಪಾರ್ಥನ ಕುದುರೆಯನ್ನು ಬಿಟ್ಟು ಬಿಡು, ತಾಯಿಯ ಮಾತನ್ನು ಕೇಳು ಕುಮಾರ. ವೀರಾದಿ ವೀರ ಸುಗುಣ ಗುಣಾತಿಶ ಕಂದ, ಲೋಕ ಪ್ರಖ್ಯಾತರಾದ ಅತಿ ಸಮರ್ಥ ಈ ಪೃಥ್ವಿಯೋಳ ಅತಿ ಸಮರ್ಥನೆನ್ನೆನಿಸಿದ ಆ ಪಾರ್ಥನೆಯನ್ನಿಗೆ ಪಿತನಾಗಬೇಕೆಂದರಿಯದೆ ಕುದುರೆಯಂ ಕಟ್ಟಿದೆ. ಹೌದು ಕಂದ. ಜನನೇ ಪುತ್ರ, ಹರಿಯದ ಮಾಡಿದ ಅಪರಾಧವನ್ನು ಶಮಿಸಬೇಕೆಂದು ಬೇಡಿಕೊಳ್ಳುವೆನು. ಜನನೇ ಕುಮಾರ, ಇಷ್ಟು ಮಾತ್ರಕ್ಕೆ ನೀನು ಕೋಪವನ್ನು ಮಾಡಬಹುದೇ? ನಿನ್ನಯ ಮನೋ ಸಂಕಲ್ಪವೇನಿರುವುದು ನಾನು ಅರಿಯನು. ಅದರ ವಿವರವನ್ನು ತಿಳಿಸಿದರೆ ನಿನ್ನ ಮನದ ಕೋರಿಕೆಯನ್ನು ತೀರಿಸುವೆನು, ನಿನ್ನ ಮರಿಸಾಪಡಿಸುವನು. ಕೇಳಿದೆಯಾ ಮಾತೆ? ಪರಮ ಪ್ರಖ್ಯಾತ ಕುಮಾರ, ಅಮ್ಮಯ್ಯ, ಸಮಯದೇ ಋಷಿಕೇತು ಅರ್ಜುನ ರೆಡಿ ಆಗಿರ್ಬೇಕು. ದಕ್ಷಿಣ ಸಮಯದೇ ಎನ್ನಾಯ ಮದುವೆಯಾದನು. ಆಗ ನೀನು ಜನಿಸಿದೆ ಕಂದ, ಆಗ ನೀನು ಜನಿಸಿದೆ ಕಂದ. ಬಬ್ರುವಾಹನ ನಂದನಾಗಣೆ ಕೇಳಲೊಡೆಯನೋ ನಂದನಾಗಣೆ ಕೇಳಲೊಡೆಯನೋ. ಮಮತೆ ಮಗನಾದ ಬಬ್ರುವಾಹನ, ಮಾತೆಯಾದ ಚಿತ್ರಾಂಗಿಯ ದೇವಿ, ಇಂದ್ರ ನಂದನಾದ ಆ ಅರ್ಜುನನು ಭೂ ಪ್ರದಕ್ಷಿಣೆ ಎಂದು ಬಂದಾಗ ಕಂದ, ಅಮ್ಮಯ್ಯ, ಆತನ ಸೌಂದರ್ಯಕ್ಕೆ ನಾನು ಮೆಚ್ಚಿದನು. ಹ, ಗಾಂಧರ್ವ ವಿಧಿಯಿಂದ ಮದುವೆ ಮಾಡಿಕೊಂಡೆ. ಹೌದೇನು ಮಾತೆ? ಕುಮಾರ, ಅಮ್ಮಯ್ಯ, ಆಗ ನೀನು ಜನಿಸಿದೆ. ಕೆಲವು ಕಾಲ ಇಲ್ಲೇ ಇದ್ದು ಪಾರ್ಥನು ಹೊರಟು ಹೋದನು. ಕಂದ, ಕಂದ, ಅಮ್ಮಯ್ಯ, ಆಗ ಹೋದ ನಿನ್ನ ತಂದೆಯಾದ ಪಾರ್ಥನು ಈಗ ಇಲ್ಲಿಗೆ ಬಂದಿರುವನು. ನೀನು ತಂದೆಯ ಕುದುರೆಯನ್ನು ಕಟ್ಟಿರುವಿ. ಪುತ್ರ, ಅಮ್ಮಯ್ಯ, ಕಟ್ಟಿದ ಕುದುರೆಯನ್ನು ಬಿಡು, ತಾಯಿಯ ಮಾತನ್ನು ಕೇಳು, ತಂದೆ ಪಾದಕ್ಕೆ ಶರಣಾಗತನಾಗು. ಕಂಡೆಯ ಕಂದ ಆಗುವುದು ಎನ್ಮನಕ್ಕೆ ಆನಂದ. ಪ್ರತಿರಥ ಶಿರೋಮಣಿಯನ್ನೆನಿಸಿದ ಅಮ್ಮ ಜನನಿ ಕಂದ, ಇಷ್ಟು ಮಾತ್ರಕ್ಕೆ ನೀನು ಇಷ್ಟು ಮಾತ್ರಕ್ಕೆ ನೀನು ಆತುರ ಪಡುವುದಾತಕ್ಕೆ? ನಿನ್ನ ಮನೋಬೆಷ್ಟದಂತ ಕಾರ್ಯವನ್ನು ನೆರವೇರಿಸದಿದ್ದರೆ ನಿನ್ನ ಉದರದಲ್ಲಿ ಜನಿಸಲೇತಕ್ಕೆ? ಅಮ್ಮಯ್ಯ, ಕುಮಾರ, ತತ್ ಪ್ರಯುಕ್ತ ನೀನು ಅರಮನೆಗೆ ಹೋಗು. ಪಾರ್ಥನ ರಾಣಿ ಕೊಡಿಯನ್ನಿಗೆ ಅಪ್ಪಣೆ. ಕಂದ, ಬೇಗನೆ ಹೋಗಿ ನಿನ್ನ ತಂದೆಯಾದ ಪಾರ್ಥನನ್ನ ಮನೆಪುರಕ್ಕೆ ಕರೆದುಕೊಂಡು ಬಾ. ಪುತ್ರ ಕೋಮಲಗಾತ್ರ. ಅರ್ಜುನ, ಋಷಿಕೇತು, ಹಂಸಧ್ವಜ. ಅರ್ಜುನ, ಋಷಿಕೇತು, ಹಂಸಧ್ವಜ. ಅರ್ಜುನ, ಅರ್ಜುನ, ಭೂಪತಿ. ಇಕೋ ನಮ್ಮ ಜನನಿಯಾದ ಚಿತ್ರಾಂಗಿ ಹೇಳಿದ ವಾಕ್ಯ ಮೀಲಾಲಿಸದಂತೆ ನಾನೆಳೆದಿರೋ ನಮ್ಮಯ ಸರ್ವಯ ಸಾಮ್ರಾಜ್ಯವನ್ನು ಅರ್ಜುನನ ಪಾದ ಸಮರಕ್ಕೆ ಒಪ್ಪಿಸಿ ಎಲ್ಲ ಸಾರಥಿ ಭೂಪತಿ ಹತನವಂ ಸಂತೋಷಪಡಿಸಿ ನಮ್ಮ ಮಂದಿರಕ್ಕೆ ಚಂದದಿಂದ ಕರೆತರುವುದಕ್ಕಾಗಿ ಅರಿಸ ಮಾನಸರಾಗಿ ಪೂರ ಜನರೆಲ್ಲರೂ ತಮಗುಲ್ಲ ತನಕನಕ್ಕಾಗಿ ವಸ್ತುಗಳ ಮಂಡಿಯಲ್ಲಿ ವೀರೇರಿಸಿಕೊಂಡು ಎಲ್ಲ ಸಾರಥಿ ಭೂಪತಿ ಪುರದ ನಾರಿಯರ ಸಮೂಹವೆಲ್ಲ ಕನಸ ಕನ್ನಡಿಗಳನ್ನು ಬಿಡಿದುಕೊಂಡು ಅರ್ಜುನನಲ್ಲಿಗೆ ಶೀಘ್ರದಿ ಮುರಡುವಂತ ಆಜ್ಞಾಪಿಸು. ಪೂರ್ವಂ ಶೃಂಗರಿಸಲು ಡಂಗೂರವಂ ಮಾಡಿಸು ಸಾರಥಿ. ನಿಮ್ಮೆಷ್ಟಿದಂತಾಗಲ ದೇವ.